ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸಂಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮಾಹಿತಿ ಬಂದ ಮೇರೆಗೆ ನಾವು ಎನ್ಎಂಡಿಸಿ ಸಿ ಬ್ಲಾಕ್ ಏನಿದೆ ಮೈನಿಂಗ್ ಏರಿಯಾ ಅಲ್ಲಿಂದ ಅನ್ಅಥರೈಸ್ಡ್ ಆಗಿ ವಿದೌಟ್ ಪರ್ಮಿಟ್ ಆರ್ ವಿದೌಟ್ ಎನಿ ಲೈಸೆನ್ಸ್ ಕೆಲವು ವಾಹನಗಳಲ್ಲಿ ಐರನ್ ಓರ್ ಅನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಬಂದ ಮೇರೆಗೆ ದಿನಾಂಕ 17/1/2026 ಒಂದು ವೆಹಿಕಲ್ ಕ್ಯಾರಿಯಿಂಗ್ 20 ಮೆಟ್ರಿಕ್ ಟನ್ ಲೋಡ್ ಆಫ್ ಐರನ್ ಓರ್ ಅದನ್ನ ನಾವು ಇಂಟರ್ಸೆಪ್ಟ್ ಮಾಡಿಬಿಟ್ಟು ಅದರ ಬೇಸಿಸ್ ಮೇಲೆ ಒಂದು FIR ರಿಜಿಸ್ಟರ್ ಮಾಡ್ತೇವೆ. ಇದರಲ್ಲಿ ಆ ವೆಹಿಕಲ್ ಅನ್ನ ಡ್ರೈವರ್ ಮತ್ತೆ 20 ಮೆಟ್ರಿಕ್ ಟನ್ ಅದಿರನ್ನ ನಾವು ಸೀಸ್ ಮಾಡಿರುವಂತದ್ದಿರುತ್ತೆ. ಆ ನಂತರದಲ್ಲಿ ಮುಂದುವರೆದ ತನಿಖೆಯಲ್ಲಿ ಆ ಒಂದು ಡ್ರೈವರ್ ಅನ್ನ ನಾವು ಏನು ವಿಚಾರಣೆಗೆ ಒಳಪಡಿಸಿದಾಗ ಇದು ಒಂದು ವ್ಯವಸ್ಥಿತವಾಗಿ ಅಲ್ಲಿಂದ NMDC ಮೈನಿಂಗ್ ಏರಿಯಾ ಏನಿದೆ ಅಲ್ಲಿಂದ ವ್ಯವಸ್ಥಿತವಾಗಿ ಕೆಲವೊಂದು ಅನ್ಲೈಸೆನ್ಸ್ಡ್ ವೆಹಿಕಲ್ಸ್ ಮೂವ್ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಸೊ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಇದೇ ರೀತಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಂತಹ ಕೆಲವು ವ್ಯಕ್ತಿಗಳನ್ನ ನಾವು ವಿಚಾರಣೆಗೆ ಅಂತ ಹೇಳ್ಬಿಟ್ಟು ವಶಕ್ಕೆ ತೆಗೆದುಕೊಂಡಾಗ ಒಂದು 3 ಜನ ಇಲ್ಲಿವರೆಗೂ ನಾವು ವಿಚಾರಣೆ ಮಾಡಿರುವಂಥದ್ದು. ಅವರು ಸುಮಾರು ಕಡೆ ಕೆಲವು ವೆಹಿಕಲ್ಸ್ ಅಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡಿದ್ದೀವಿ. ಬಳ್ಳಾರಿ ಹೊರವಲಯದಲ್ಲಿರುವಂತಹ ಐರನ್ ಫ್ಯಾಕ್ಟರಿಗಳಿಗೆ ನಾವು ಅದನ್ನ ಸಪ್ಲೈ ಮಾಡಿದ್ದೀವಿ ಅನ್ನುವಂಥದ್ದನ್ನ ನಮಗೆ ಮಾಹಿತಿಯಲ್ಲಿ ತಿಳಿಸ್ತಾರೆ. ಈ ಕುರಿತು ನಾವು ಈಗಾಗಲೇ ಈ 2 ಇಂಡಸ್ಟ್ರೀಸ್ ಏನಿದೆ, ಸಾಯಿ ಬಾಲಾಜಿ ಸ್ಪಾಂಜ್ ಐರನ್ ಇಂಡಿಯಾ ಲಿಮಿಟೆಡ್ ಅಂತ, ಹಾಗೆ ನೋಬಲ್ ಇಸ್ಪಾತ್ ಎನರ್ಜೀಸ್ ಲಿಮಿಟೆಡ್ ಅಂತ ಈ 2 ಫ್ಯಾಕ್ಟರೀಸ್ ಇಂದ ಸುಮಾರು 1050 ಮೆಟ್ರಿಕ್ ಟನ್ ಓರ್ ಮತ್ತೆ 1437 ಮೆಟ್ರಿಕ್ ಟನ್ ಓರನ್ನ ಈಗಾಗಲೇ DMG ಅಫಿಷಿಯಲ್ಸ್ ಪ್ರೆಸೆನ್ಸ್ ಅಲ್ಲಿ ನಾವು ಸೀಸ್ ಮಾಡಿರುವಂತದ್ದಿದೆ. ಸೊ ಈ 4 ಜನ ಆರೋಪಿತರನ್ನ ನಾವು ಇನ್ನೂವರೆಗೂ ವಿಚಾರಣೆ ಮಾಡ್ತಾ ಇರುವಂತದ್ದಿದೆ. ಇನ್ನು ಇದರ ಹಿಂದೆ ಯಾರಿದ್ದಾರೆ, ಯಾರು ಇದನ್ನ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಯಾರು ಇದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಹೆಚ್ಚಿನ ತನಿಖೆ ಇನ್ನೂ ಮಾಡಬೇಕಿದೆ. ಆಸ್ ಆಫ್ ನಾವು ಇಷ್ಟು ಸೀಜರ್ಸ್ ಆಗಿದೆ, 4 ಜನ ನಾವು ವಶಕ್ಕೆ ತಗೊಂಡು ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದೇವೆ. ಈಗ NMDC ಇಂದ ಆಗ್ಲಿ ನಾವು CISF, ಯಾಕಂದ್ರೆ ಅಲ್ಲಿ CISF ಕಾರ್ಡನಿಂಗ್ ಇರುತ್ತೆ. ಸೊ CISF ಇಂದ NMDC ಇಂದ ಹಾಗೆ DMG ಇಂದ ಕೆಲವೊಂದು ಅಫಿಷಿಯಲ್ ಡಾಕ್ಯುಮೆಂಟ್ಸ್ ನಾವು ಕೇಳಿದ್ದೇವೆ. ಸೊ ಅದನ್ನ ನಾವು ಪಡೆದು ವಿಚಾರಣೆಯಲ್ಲಿ ಅಳವಡಿಸ್ಕೊಳ್ತಾ ಇದ್ದೇವೆ. ಸೊ ಬೇಸ್ಡ್ ಆನ್ ಎನ್ಕ್ವೈರೀಸ್ ನಮ್ಗೆ ಏನ್ ಗಮನಕ್ಕೆ ಬರುತ್ತೆ, ಬೇಸ್ಡ್ ಆನ್ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಏನ್ ಗಮನಕ್ಕೆ ಬರುತ್ತೆ ಅದ್ರ ಪ್ರಕಾರ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಇಲ್ಲ ಸಿಬ್ಬಂದಿ ಯಾರು ವಶಕ್ಕೆ ಪಡೆದಿಲ್ಲ, ಇವರೆಲ್ಲ ಡ್ರೈವರ್ಸ್. ಈ 2 ಕಂಪನಿಗಳಿದೆ ನೋಡಿ, ಅಷ್ಟು ನನಗೆ ಮಾಹಿತಿ ಇರುವಂತದ್ದು. ಆಯ್ತಾ? ಒಂದು ಆಂಧ್ರದ್ದಿದೆ ಇದರಲ್ಲಿ, ಒಂದು ನಮ್ಮ ಬಾರ್ಡರ್ ಇದೆ. ಇಸ್ಪಾತ್ ಇದೆಯಲ್ಲ ಅದು ಆಂಧ್ರದ್ದು, ಬಾಲಾಜಿ ಇಲ್ಲಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.